ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ಎತ್ತೇನಹಳ್ಳಿ ಮಾರಮ್ಮ ದೇವಿಯ ತಾಳಿ ಕಳವಾಗಿಲ್ಲ. ಮಾಜಿ ಶಾಸಕರಿಂದ ಸುಳ್ಳು ಸುದ್ದಿ, ಜೀರ್ಣೋದ್ಧಾರ ಸಮಿತಿಯ ಆರೋಪ. ತುಮಕೂರು ತಾಲೂಕಿನ ಎತ್ತೇನಹಳ್ಳಿ ಮಾರಮ್ಮ ದೇವಿಯ ತಾಳಿ ಕಳವಾಗಿದೆ ಎಂದು ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಹಾಗೂ ಅವರ ಬಳಗದವರು ಅಪಪ್ರಚಾರ ಮಾಡಿದ್ದಾರೆ. ಆದರೆ ಮಾರಮ್ಮ ದೇವಿಯ ತಾಳಿ ಕಳವಾಗಿದೆ ಎಂದು ಹೇಳಿ ಹೊಸ ತಾಳಿ ತಂದು ದೇವಿಗೆ ಸಮರ್ಪಣೆ ಮಾಡಿ ವಿವಾದ ಮಾಡಿದ್ದಾರೆ ಎಂದು ಮಾರಮ್ಮ ದೇವಿಯ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರು ಆಪಾದಿಸಿದರು. ಭಾನುವಾರ ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿಯ ಅಧ್ಯಕ್ಷ ತಿಮ್ಮೇಗೌಡ, ಈ ಮೂಲಕ ಮಾಜಿ ಶಾಸಕರು ಧಾರ್ಮಿಕ ವಿಚಾರವನ್ನು ರಾಜಕಾರಣ ಮಾಡಿ ತಪ್ಪು ಮಾಹಿತಿ ನೀಡಿ ದೇವಿಯ ಭಕ್ತರಲ್ಲಿ ಗೊಂದಲ ಮೂಡಿಸುತ್ತಿದ್ದಾರೆ. ಅಲ್ಲದೆ ಮಾಜಿ ಶಾಸಕರ ಆಪ್ತ ಮಿತ್ರ ಉದ್ಯಮಿ ಜಗದೀಶ್ ರವರು ದೇವಸ್ಥಾನಕ್ಕೆ 30 ಲಕ್ಷ ರು ದೇಣಿಗೆ ನೀಡಿರುವುದಾಗಿ ಹೇಳಿದ್ದಾರೆ. ಅವರ ಮಾತು ಸತ್ಯಕ್ಕೆ ದೂರವಾಗಿದೆ. ದೇವಿಗೆ ಕರ್ಪೂರ ಬೆಳಗಿ ಸಾಬೀತು ಮಾಡಲಿ ಎಂದು ಸವಾಲು ಹಾಕಿದರು. ಈ ಸಂದರ್ಭದಲ್ಲಿ ಉದ್ಯಮಿ ಜಗದೀಶ್ ಅವರು ದೇವಸ್ಥಾನದ ಮುಂದೆ ಕರ್ಪೂರ ಬೆಳಗಿ ತಾವು ಎಷ್ಟು ಹಣ ದೇಣಿಗೆ ನೀಡಿದ್ದೀವಿ ಎಂಬುದನ್ನು ಸ್ಪಷ್ಟಪಡಿಸಬೇಕೆಂದು ಸಮಿತಿಯ ಅಧ್ಯಕ್ಷ ತಿಮ್ಮೇಗೌಡ ಕೋರಿದರು. ಸಮಿತಿಯ ಸದಸ್ಯರಾದ ಹನುಮಂತರಾಯಪ್ಪ, ಮಾಯಣ್ಣ, ಗಿರೀಶ್, ಜಗದೀಶ್, ರವಿಕುಮಾರ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ, ವೆಂಕಟೇಶ್, ಶಂಕರಣ್ಣ, ರಾಕೇಶ್ ಮೊದಲಾದವರಿದ್ದರು. ವರದಿ ಕಲ್ಪತರು ನ್ಯೂಸ್. ವೈಯಕ್ತಿಕವಾಗಿ ಕೊಟ್ಟಿದ್ದಾರೆ. ಶಾಸಕ ಅನುದಾನದಲ್ಲಿ 25 ಲಕ್ಷ ಅಮೌಂಟ್ ಹಾಕ್ತಿದ್ದಾರೆ. ಆಮೇಲೆ ಮಾರಮ್ಮ ದೇವಸ್ಥಾನ ಕಾಂಪೌಂಡಿಗೆ 3 ಲಕ್ಷ ಹಾಕಿದ್ದಾರೆ. ಮಾರಮ್ಮ ದೇವಸ್ಥಾನ ಕಾಮಗಾರಿಗೆ 70 ಲಕ್ಷ ಹಾಕಿದ್ದಾರೆ. ಮಾರಮ್ಮ ದೇವಸ್ಥಾನ ಕಲ್ಯಾಣ ಅಭಿವೃದ್ಧಿಗೆ 70 ಲಕ್ಷ ಹಾಕಿದ್ದಾರೆ. ಶಾಸಕ ಅನುದಾನದಲ್ಲಿ ಮಾರಮ್ಮ ದೇವಸ್ಥಾನ ಸಮುದಾಯ ಭವನಕ್ಕೆ 50 ಲಕ್ಷ ಹಾಕಿದ್ದಾರೆ. ಆಂಜನೇಯ ಸ್ವಾಮಿಗೆ 30 ಲಕ್ಷ ಹಾಕಿದ್ದಾರೆ. ತಿರುಮಲ ದೇವಸ್ಥಾನಕ್ಕೆ 30 ಲಕ್ಷ ಹಾಕಿದ್ದಾರೆ. ರಾಮ ದೇವಸ್ಥಾನ ಅದೆಲ್ಲ ಬೇಡ ಸರ್, ಎತ್ತೇನಹಳ್ಳಿ ಮಾರಮ್ಮನ ವ್ಯಾಪ್ತಿ ಒಟ್ಟೆಷ್ಟು ಸರ್ ಆಯ್ತು? ಶಾಸಕರ ಅನುದಾನ ಮತ್ತು ಸರ್ಕಾರದ ಅನುದಾನ ಒಟ್ಟಾರೆ ಎಷ್ಟು ಸರ್? 10.50 ಲಕ್ಷಗಳನ್ನು ಶಾಸಕರ ಅನುದಾನದಲ್ಲಿ ಈಗ ಎತ್ತೇನಹಳ್ಳಿ ಮಾರಮ್ಮ ದೇವಸ್ಥಾನಕ್ಕೆ ಮಾರಮ್ಮ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಕೆಲಸಕ್ಕೆ ಹಾಕ್ಬಿಟ್ಟಿದ್ದಾರೆ. 10 ಕೋಟಿ ರೂಪಾಯಿನ ಈಗ ಇಡೀ ಏನು ಎತ್ತೇನಹಳ್ಳಿ ಮಾರಮ್ಮನ ದೇವಸ್ಥಾನದ ಆವರಣದಲ್ಲಿರುವಂಥ ದೇವಾಲಯಗಳ ಅಭಿವೃದ್ಧಿಗೆ ಬಳಕೆ. ಅದೆಲ್ಲ ಸಾಕ್ಷಿ 7,40,000 ರೂಪಾಯಿ ನಮಗೆ ಕೊಟ್ಟಿದ್ದಾರೆ. ಮೊನ್ನೆ ತಹಸೀಲ್ದಾರ್ ಮುಖಾಂತರ ಈಗ 2 ಲಕ್ಷ ಕೊಟ್ಟಿದ್ದಾರೆ ಅಂತ, ಅದು ನಮ್ಮ ಗಮನಕ್ಕೆ ಬಂದಿಲ್ಲ. ಗರ್ಭಗುಡಿ ಮಾಡಿಸ್ಕೊಡ್ತೀನಿ ಅಂತೇಳಿ ಮಾಡಿ ಹೇಳಿದ್ದಾರೆ, ಅದು ಸುಳ್ಳು. ಎಲ್ಲ ಸುರೇಶ್ ಅವರ ಅನುದಾನದಲ್ಲಿ, ಮಾಜಿ ಯಡಿಯೂರಪ್ಪ ಸರ್ಕಾರ ಇವರು ಅನುದಾನದಲ್ಲಿ ಸರ್ ಅವಾಗ್ಲೇನೆ ಕೇಳಿದ್ರು. ಈಗ ಟ್ರಸ್ಟ್ ರಚನೆ